ಹಾಯ್ ಎಲ್ಲರಿಗೂ ನಮಸ್ಕಾರ. ಆ, ಯಾಕೆ ಬೆಳಗ್ಗೆಯಿಂದ ಸಬ್ಸ್ಕ್ರೈಬರು ಸುಮಾರು ಒಂದು 5-6 ಜನ ವಾಪಸ್ ಹೋಗಿದ್ದೀರಾ? ಏನಾಗಿದೆ? ವಿಡಿಯೋ ಕಂಟೆಂಟ್ ಚೆನ್ನಾಗಿಲ್ವಾ? ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಯೂಸು ಮತ್ತು ಲೈಕ್ಸು ಬಂದರೆ ತಾನೇ ನಮಗೂ ಮುಂದಿನ ವಿಡಿಯೋ ಮಾಡೋಕ್ಕೆ ಖುಷಿ ಆಗೋದು. ಬೆಳಗ್ಗೆಯಿಂದ ಸಬ್ಸ್ಕ್ರೈಬರು ಒಂದು 5-6 ಜನ ಹೊಟ್ಟೋಗಿದ್ದೀರಾ. ಯಾಕೆ? ಏನಾಯಿತು? ರೀಸನ್ ಆದರೆ ಹೇಳ್ಬಿಟ್ಟು ಹೋಗ್ಬೋದಲ್ವಾ? ಆ ಥರ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದು ಮನಸ್ಸಿದೆ, ನಮ್ಗೆ ಎಷ್ಟೊಂದು ಬೇಜಾರಾಗುತ್ತೆ. ನಾನು ಚಾನಲ್ ಓಪನ್ ಮಾಡಿ ಹತ್ತತ್ರ ಒಂದು ವರ್ಷದ ಮೇಲೆ 2 ತಿಂಗಳಾಯಿತು. ಎಷ್ಟೊಂದು ಬೇಜಾರಾಗುತ್ತೆ ಅಂದರೆ ಡೈಲಿ ನೋಡಿ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೋಸ್ಕರ ವೀಡಿಯೋಸ್ ಮಾಡ್ತಿದ್ದೀನಿ. ವೀಡಿಯೋಸ್ ಮಾಡಲೇಬಾರ್ದು ಅಂತ ಒಂದೊಂದ್ಸರಿ ಅನ್ಕೊತೀನಿ ನಾನು. ಆದರೂ ಡೈಲಿ ನೋಡಿರ್ತಾರಲ್ವ, ಅವ್ರಿಗೆ ಸ್ಟೋರಿ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ನಾನು. ಸಬ್ಸ್ಕ್ರೈಬರೆಲ್ಲ ಯಾಕೆ ವಾಪಸ್ ಹೋಗ್ತಾ ಇದ್ದೀರಾ ಅನ್ನೋದೇ ಗೊತ್ತಾಗಿಲ್ಲ. ನಿಜ ಹೇಳ್ತಾ ಇದ್ದೀನಿ, ನಾನು 1 ವರ್ಷದಿಂದ ಒಂದೇ ಒಂದು ಪೇಮೆಂಟ್ ತೊಗೊಂಡಿದ್ದೀನಿ ಯೂಟ್ಯೂಬಿಂದ, ಅದು 10,000. ನನ್ನ ಮನಸ್ಸಿಗೆ ಎಷ್ಟೊಂದು ಬೇಜಾರಾಗುತ್ತೆ. ಚಾನಲೇ ಡಿಲೀಟ್ ಮಾಡಿಬಿಡ್ಬೇಕಪ್ಪ, ಬೇಕಾಗಿಲ್ಲ ನನಗೆ ಅಂತ ಅನಿಸುತ್ತೆ ಒಂದೊಂದ್ಸರಿ. ಆದರೂ ಎಲ್ಲೋ ಒಂದು ಕಡೆ ನಾನು ಡೈಲಿ ಕಾಮೆಂಟ್ ಮಾಡೋರು, ಲೈಕ್ ಮಾಡೋರು ಮತ್ತು ವೀಡಿಯೋಸ್ ನೋಡೋರು, ಅವ್ರಿಗೋಸ್ಕರನಾದರೂ ನಾನು ಒಂದು 4 ಹಾಕಬಾರ್ದು ಅಂತ ಅಂದ್ಕೊಂಡಿದ್ದೆ. 3 ವೀಡಿಯೋ ಸಾಕು ಅಂತ. ಆದರೂ ನೀವೆಲ್ಲ 4-5 ವೀಡಿಯೋ ಹಾಕಿ ಅಂತಂದ್ರೆ 5 ವೀಡಿಯೋ ಹಾಕೋದು ಬೇಡ. 5 ವೀಡಿಯೋ ಹಾಕಿದ್ರೇ 3 ವೀಡಿಯೋಗೆ ವ್ಯೂಸ್ ಬರೋದಿಲ್ಲ. ಅಂಥದ್ರಲ್ಲಿ ಇವಾಗ 4 ವೀಡಿಯೋ ಹಾಕ್ತಾಯಿದ್ದೀನಿ, ಅದಕ್ಕೂ ವ್ಯೂಸ್ ಬರ್ತಿಲ್ಲ. ಸಬ್ಸ್ಕ್ರೈಬರ್ ಬೇರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ. ಯಾಕಂತ ನನಗೇನು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಮೇಡಮ್, ಇನ್ನೇನು ಮೇಡಮ್ ಸಮಾಚಾರ? ಒಬ್ಬನೇ ಮಗನ ಮೇಡಮ್ ನಿಮಗೆ? ಹೌದು ಸರ್, ಹೌದೌದು, ಒಬ್ಬನೇ ಮಗ ಸರ್. ಸಾಕು ಸರ್, ಇವಾಗಿನ ಕಾಲದಲ್ಲಿ 2-3 ಅಂತಂದರೆ ಕಷ್ಟ ಆಗುತ್ತಲ್ವ ಸರ್ ಜೀವನ. ಹೌದು ಮೇಡಮ್, ಹೌದು, ನಿಜ ನಿಮ್ಮ ಮಾತು. ಮೇಡಮ್, ಇವರು? ಓ, ಇವಳಾ? ನಮ್ಮಕ್ಕ ಸಂಗೀತ ಅಂತ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ಹ್ಞೂ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಮೇಡಮ್? ಹಾಂ ಸರ್, ಚೆನ್ನಾಗಿದ್ದೀವಿ ಸರ್. ನಿಮ್ಮನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಮ್ಮನೆ ಹತ್ರ. ನಮ್ಮನೆ ಅಡ್ರೆಸ್ ನಿಮಗೆ ಗೊತ್ತಾಯಿತು. ಎಲೆಕ್ಷನ್ ಟೈಮಲ್ಲಿ ನನ್ನೂ ಮತ್ತು ಸಿಂಚನಾ ಮೇಡಮ್ನ ಒಂದೇ ಹತ್ರ ಡ್ಯೂಟಿಗೆ ಹಾಕಿದ್ರು ಮೇಡಮ್. ಆವಾಗ ಸಿಂಚನಾ ಮೇಡಮ್ಗೆ ಒಂದ್ಸರಿ ಡ್ರಾಪ್ ಕೊಟ್ಟಿದ್ದೆ. ಈ ಕಡೆ ಬಂದಿದ್ದೆ, ಅದಕ್ಕೆ ಸಿಂಚನಾ ಮೇಡಮ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಮೇಡಮ್. ನಾನೇನೋ ಕೇಳ್ತೀನಿ, ತಪ್ಪು ತಿಳ್ಕೊಂಬಿಡಿ ಮೇಡಮ್. ಅಯ್ಯೋ, ಕೇಳಿ ಸರ್. ಮೇಡಮ್, ನೀವು ಎಷ್ಟನೇ ಅಂತೀವಿ ಮೇಡಮ್? ಅರ್ಥ ಆಗಿಲ್ಲ ಸರ್, ನೀವೇನು ಹೇಳಿದ್ರಿ ಅಂತ. ಮೇಡಮ್, ಸಿಂಚನಾ ಮೇಡಮ್ ಅವ್ರ ಹಸ್ಬೆಂಡ್ಗೆ 4 ಜನ ಹೆಂಡ್ತಿರಂತಲ್ವಾ, ಇವತ್ತು ಇನ್ನೊಂದು ಮದುವೆ ಆಗ್ತಾರಂತೆ ಸರ್. ಯಾರು ಸರ್ ಈ ವಿಷಯ ಹೇಳಿದ್ದು ನಿಮಗೆ? ಸಿಂಚನಾ ಮೇಡಮ್ ಹೇಳಿದ್ದು ಮೇಡಮ್. ಅಯ್ಯೋ ಸರ್, ಅವಳು ಶುದ್ಧ ತರಳೆ ಸರ್, ಅವಳ ಮಾತೇನು ಕೇಳಬೇಡಿ. ಇಲ್ಲ ಮೇಡಮ್, ನೋಡಿ ಪಾಪು, ಇದು ಸಿಂಚನಾ ಮೇಡಮ್ದೆ ಅಂತ ಮೇಡಮ್ ಪಾಪು. ಅಯ್ಯೋ ಸರ್, ಅದು ನನ್ನ ಮಗ ಸರ್, ಇವನು ನನ್ನ ಮಗ ಸರ್. ಹಾಗಾದರೆ ಸಿಂಚನಾ ಮೇಡಮ್ ಸರ್ ಇವಳು ನನ್ನ ತಂಗಿ, ಇವಳಿಗಿನ್ನೂ ಮದುವೆ ಆಗಿಲ್ಲ. ಸುಮ್ಮನೆ ಯಾರಾದರೂ ಅಮಾಯಕ ಸಿಕ್ಕರೆ ಅವ್ರನ್ನ ಚೆನ್ನಾಗಿ ಬಕ್ರ ಮಾಡ್ತಾಳೆ. ಅವಳ ಮಾತೇನು ನೀವು ಕೇಳಬೇಡಿ. ಹೇಗಿದೆ ಸರ್ ಚಮಕ್ಕು? ಮೇಡಮ್, ಏನು ಮೇಡಮ್ ಸಿಂಚನಾ ಮೇಡಮ್, ಇಷ್ಟೊಂದು ಕಟ್ಟುಕತೆ ಕಟ್ಬಿಟ್ರಲ್ಲ, ಯಾಕೆ ಮೇಡಮ್ ಈ ಥರ ಮಾಡಿದ್ರಿ ನೀವು? 1 ನಿಮಿಷ ನನ್ನ ಎದೆ ಬಡ್ತಾನೆ ನಿಲ್ತೋಯ್ತು. ಅಯ್ಯೋ, ಯಾಕೆ ಸರ್ ಎದೆ ಬಡ್ತಾನೆ ನಿಲ್ತೋಯ್ತು? ಏನಾಯ್ತು ಸರ್? ಅವಳು ಇದೇ ಥರನೇ ತರಳೆ ಸ್ವಲ್ಪ. ಅವಳ ಮಾತೇನು ಕೇಳಬೇಡಿ. ನಾವು ಹೇಳ್ತಾ ಇದೀವಿ ಮದುವೆ ಆಗು ಅಂತ. ನನಗೆ ಮದುವೆ ಮಾಡ್ಕೊಳ್ಳೋದೇ ಇಂಟ್ರೆಸ್ಟ್ ಇಲ್ಲ, ನಾನು ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾಳೆ ಸರ್. ಅವಳು ತುಂಬ ತರಳೆ ಸರ್, ಅವಳ ಮಾತೇನು ಕೇಳಬೇಡಿ ನೀವು. ಓ ಮೈ ಗಾಡ್, ತುಂಬ ಶಾಕ್ ಆಗಿಬಿಟ್ಟಿದೆ ಮೇಡಮ್. ಏನು ಸಿಂಚನಾ ಮೇಡಮ್, ಇಷ್ಟೊಂದು ತಮಾಷೆನ ಮಾಡೋದು ನೀವು? ಅಷ್ಟಕ್ಕೆ ಭಯಪಟ್ಟರೆ ಹೇಗೆ ಸರ್? ಏನಾಯಿತು ಸರ್? ಹಾಂ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ರಿ? ಇವಾಗ ಮೈಂಡ್ ಫ್ರೀ ಆಯಿತು ಅಂತ ಹೇಳ್ತಾ ಇದ್ದೀರಾ. ಏನಾಯಿತು ಅಂತ ಟೆನ್ಷನ್ ಮಾಡ್ಕೊಳ್ಳೋ ವಿಷಯ? ಹಾಗೇನಿಲ್ಲ ಮೇಡಮ್, ಹಾಗೇನಿಲ್ಲ. ಮದುವೆ ಆಗಿದೆ ಅಂತ ಹೇಳಿದ್ರಲ್ಲ ನೀವು, ಅದು ಬೇರೆ ಪಾಪು ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಹೀಗೆ. ಏನೂ ಇಲ್ಲ ಮೇಡಮ್, ಏನಿಲ್ಲ. ಸರ್, ಟಿಫನ್ ಮಾಡಿ ಸರ್. ಟಿಫನ, ಕಾಫಿನ, ಜ್ಯೂಸಾ, ಏನು ಬೇಕು? ಏನು ಬೇಡ ಮೇಡಮ್, ಎಲ್ಲ ಮುಗಿಸ್ಕೊಂಬಂದೆ. ಅಕ್ಕ, ಸ್ವಲ್ಪ ಜ್ಯೂಸ್ ಆದರೂ ತಂದ್ಕೊಡಕ್ಕ. ಪಾಪ ಸರ್ ಯಾಕೋ ತುಂಬ ಸುಸ್ತಾದಂಗಿದ್ದಾರೆ. ಏನೂ ಇಲ್ಲ ಮೇಡಮ್, ಏನೂ ಇಲ್ಲ. ಅಮೃತ ಕುಡಿದಷ್ಟೇ ಖುಷಿ ಆಯಿತು ನನಗೆ. ಯಾಕೆ ಸರ್, ಏನಾಯಿತು ಸರ್? ಏನು ವಿಷಯ? ಹಾಗೇನಿಲ್ಲ ಮೇಡಮ್, ಹಾಗೇನಿಲ್ಲ. ಸರಿ ಮೇಡಮ್, ಮತ್ತೆ ಇನ್ನೊಂದು ದಿವಸ ಬರ್ತೀನಿ ಮೇಡಮ್. ಸರ್, ಮತ್ತೆ ಅವಳು ನಿಮ್ಮನ್ನು ಬಕ್ರ ಮಾಡ್ತಾಳೆ ನೋಡಿ, ಹುಷಾರಾಗಿರಿ. ಇಲ್ಲ, ನಾನೇ ಸಿಂಚನಾ ಅವ್ರನ್ನ ಬಕ್ರ ಮಾಡ್ತೀನಿ, ನೋಡ್ತಾ ಇರಿ. ಹಾಗೆ ಮಾಡಿ ಸರ್. ಸರಿ ಮೇಡಮ್. ಸಿಂಚನಾ ಮೇಡಮ್ ಡ್ಯೂಟಿಗೆ ಬರೋದೇನಾ? ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ. ಇಲ್ಲ ಸರ್, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ನೀವು ಹೊರಡಿ ಸರ್, ನಾನು ಬರ್ತೀನಿ. ಓಕೆ ಮೇಡಮ್, ಓಕೆ ಮೇಡಮ್, ಬರ್ತೀನಿ ಮೇಡಮ್. ಸರಿ ಸರ್, ಸರಿ. ನಿಮ್ಮ ಮನೆ ಕಾಯ್ತಾರಲ್ಲ ವಾಚ್ಮ್ಯಾನ್, ಅವ್ರಿಗೊಂದು ಸ್ವಲ್ಪ ಹೇಳಿ ಮೇಡಮ್, ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಅವರು. ಹಾಂ ಸರ್, ಹೇಳ್ತೀನಿ ಸರ್. ನಾವೇ ಸರ್ ಹೇಳಿರೋದು ಯಾರನ್ನೂ ಒಳಗಡೆ ಬಿಡಬೇಡಿ ಅಂತ. ಅದು ಒಂದು ಸರಿನೇ ಅಂತೇಳಿ, ಯಾಕಂತಂದರೆ ಇವಾಗಿನ ಕಾಲದಲ್ಲಿ ಯಾರು ನಂಬೋಕ್ಕಾಗಲ್ವಲ್ಲ ಮೇಡಮ್. ಹೌದು ಸರ್, ಅದಕ್ಕೆ. ಓಕೆ ಮೇಡಮ್, ಓಕೆ. ಈ ತರಳೆ ಪಾಪ, ಯಾಕೆ ಇನ್ಸ್ಪೆಕ್ಟ್ರಿಗೆ ಅಷ್ಟೊಂದು ಹಿಂಸೆ ಕೊಟ್ಬಿಟ್ಟೆ? ಹಾಂ, ಅವ್ನಿಗೆ ಕೊಡಬೇಕು ಅಂತಲೇ ಕೊಟ್ಟಿರೋದಕ್ಕ. ಏನು ಯಾವಾಗಲೂ ಸಿಂಚನಾ ಮೇಡಮ್ ಅಂತ ಹಿಂದಿಂದೆ ಓಡಾಡ್ತಾ ಇರ್ತಾನೆ. ಅವ್ನಿಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ ಬೇರೆ ಹೆಣ್ಮಕ್ಳಿಂದ ಎಲ್ಲ ಓಡಾಡಬಾರ್ದು ಅಂತ? ಹಾಂ, ಪದೇ ಫೋನ್ ಮಾಡ್ತಾನೆ, ಆ ವಿಷಯ ಈ ವಿಷಯ ಅಂತ ಒಂದು ನೆಪ ಇಟ್ಕೊಂಡು. ನಂಗಂತೂ ತುಂಬಾ ಕೋಪ ಬಂದಿತ್ತು. ನೀನು ಯಾಕೆ ಅಷ್ಟು ಬೇಗ ಬಂದಿದ್ದು ಹೊರಗಡೆ? ಹಾಂ, ಅವ್ನಿಗೆ ನಾನು ಮದುವೆ ಆಗಿದ್ದೀನಿ ಅಂತ ಒಪ್ಪಿಸ್ತಾ ಇದ್ದೆ ತಾನೇ?
ನೀನು ಎಷ್ಟು ಬೇಗ ಬಂದಿದ್ಯಾ ನೋಡು. ಸುಮ್ಮನೆ ಇರತ್ತರಳೆ, ಪಾಪ ಎಷ್ಟು ಒಳ್ಳೆ ಹುಡುಗ. ಹಾಂ, ಅವನು ಕೆಲಸದಲ್ಲಿದ್ದಂತಾನೆ, ನೋಡೋಕ್ಕೂ ಲಕ್ಷಣವಾಗಿದ್ದಾನೆ. ಅವನನ್ನೇ ಮದುವೆ ಮಾಡ್ಕೊಳ್ಳೆ. ನಾನು ಮದುವೆ ನೋ ವೇ, ಚಾನ್ಸೇ ಇಲ್ಲ. ನಾನು ಮದುವೆನೇ ಆಗಲ್ಲಕ್ಕ. ನನಗೆ ಈ ಮದುವೆ ಎಲ್ಲ ಹೋಗಿವು ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ದಯವಿಟ್ಟು ನನಗೂ ಮದುವೆಗೂ ತುಂಬ ದೂರ. ಯಾರೂ ನನ್ನನ್ನು ಬಲವಂತ ಮಾಡಬೇಡಿ ಪ್ಲೀಸ್. ನಾನು ಹೋಗ್ಬೇಕು, ಡ್ಯೂಟಿಗೆ ಟೈಮ್ ಆಗುತ್ತೆ. ಬಾಯ್. ನೋಡ್ದಮ್ಮ, ನೋಡ್ದಾ ನಿಮ್ಮ ಆಂಟಿ ತರಳೆ, ಅವಳು ತರಳೆ, ಶುದ್ಧ ತರಳೆ. ಅಮ್ಮ ಅಂತ ಕರಿತೈತಮ್ಮ ಇದು ನನ್ನನ್ನು. ನನ್ನ ಮುದ್ದು ಬಂಗಾರು, ನನ್ನ ಮುದ್ದು ಬಂಗಾರು ಅಮ್ಮ ಅಂತ ಕರಿತೈತಮ್ಮ. ಎಷ್ಟು ಚೆನ್ನಾಗಿ. ಏಯ್ ಕಳ್ಳ ಕಳ್ಳ. ಅಪ್ಪ, ಈ ಬಿಸಿಲಾಗ ಬಸ್ಸಿಗಳಾಗ ಬರೋಪಟ್ಟಿಗೆ ಸುಸ್ತಾಗೋಯ್ತು. ಹೋಗಿ ಆ ಸಿದ್ದಾಪುರದಾಗ ಇಳಿದು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರೋಷ್ಟಲ್ಲೇ ಪ್ರಾಣನೇ ಹೋಯ್ತು. ಹಾಂ, ಮಾನವಾಗಿಲ್ಲ ಮುಚ್ಕೊಂಡು ಇರ್ತೀರಾ. ಅಲ್ಲಿಗೆ ಹೋಗಿದ್ದೀನಿ, ಅಲ್ಲಿಗೆ ಇರೋ ಮರ್ಯಾದೆ ಕಳ್ಕೊಳಕ. ನನ್ನ ಮಗಳು ಅಂತಾಳೋ ಆಡ್ತಾಳೋ, ಅವಳ ಜೊತೆಗೆ ಇರಬೇಕು. ಬಾ, ಸುಸ್ತಾಗೋಯ್ತಪ್ಪ. ಹಾಂ, ಆಯ್ತೇನಮ್ಮ, ಎಲ್ಲ ಸುತ್ತಿದ್ದು 2 ದಿವಸಕ್ಕೆ ವಾಪಸ್ ಬಂದ್ಬಿಟ್ಟಿದ್ಯೆ. ಹಾಂ, ನೋಡ್ದೇನಮ್ಮ ನಿನ್ನ ಮೊಮ್ಮಗ ನಗ್ತಾ ಇರೋದು ನೀನು ನೋಡ್ಬಿಟ್ಟು. ಹಾಂ, ನಮ್ಮ ಅಜ್ಜಿ ಎಳ್ಸುತ್ತಾಕಿದ್ರೆ ಇಲ್ಲಿಗೆ ಬರಬೇಕು ಅಂತ. ಹ್ಞೂ ಅನ್ನಮ್ಮ, ಅನ್ನು ನಿಂಗೂ ನಿನ್ನ ಮಗನಿಗೂ ನಾನು ಆಟ ಆಡ್ಸೋಕ್ಕೆ ಚೆನ್ನಾಗಿ ಸಿಕ್ಕಿದ್ದೀನಿ. ಅಲ್ಲಮ್ಮ ಬರಲ್ಲ, ಇನ್ನು ನಾನು ಸತ್ರು ನನ್ನ ಮಕ್ಕ ನೋಡೋಕೆ ಬರಬೇಡ ಅಂತ ಹೇಳ್ದೆ ತಿರ್ಗೋ ಬಂದ್ಬಿಟ್ಟಿದ್ಯಾ. ಏನಮ್ಮ ಸಮಾಚಾರ? ಯಾಕೆ ಮಗನ ಮನೆಗೆ ಇಸ್ಕೊಂಡಿಲ್ಲ, ವಾಪಸ್ ಕಳಿಸ್ಬಿಟ್ನಾ? ಅವನ್ಯಾಕೆ ವಾಪಸ್ ಕಳಿಸ್ತಾನೆ? ನಾನೇ ಬಂದಿದ್ದು. ಅವನ್ಯಾಕೆ ವಾಪಸ್ ಕಳಿಸ್ತಾನೆ? ಅಮ್ಮನು ಕಲಾವತಿ ರೇಖಾ ಅವರಮ್ಮನ ಇನ್ನು 2 ದಿನ ಇರಮ್ಮ, ಹೋಗಿ ಅಂತಂದು. ಇಲ್ಲಮ್ಮ, ನನ್ನ ಮಗಳು ಅಲ್ಲಿ ತೋಟದಾಗಿರೋದು, ಆ ಎಳೆ ಮಗು ಹಾಕೊಂಡು ಏನು ಮಾಡ್ತಾಳೆ ಏನೋ, ನಾನು ಇರಲ್ಲ ಅಂದ್ಬಿಟ್ಟು ಬಂದ್ಬಿಟ್ನಿ. ಓಹೋ, ಎಷ್ಟು ಸುಳ್ಳು ಹೇಳ್ತೀಯಮ್ಮ. ಸುಳ್ಳು ಹೇಳಿದ್ರು ನಂಬಂಗೆ ಹೇಳು. ನಂಬುತ್ತೀರ ನನಗೆ ಹೇಳ್ಬೇಡ. ವಿನಯ್ ಫೋನ್ ಮಾಡಿದ್ನಿ, ಎಲ್ಲ ಹೇಳ್ದ ನೀನೇನೇನು ಮಾಡಿದೆ ಅಂತ. ಹ್ಞೂ, ಹೇಳ್ತಾನೆ ಅವನು. ನನ್ನ ಹತ್ರ ಇರೋ ಬರೋ ಒಡವೆ ಸಂಪಾದನೆ ಮಾಡಿದ್ದು ದುಡ್ಡು ಎಲ್ಲನೂ ಅವನಿಗೆ ಕುಕ್ಕದ್ನಲ್ಲ. ಇವತ್ತು ನನ್ನನ್ನು ಸಾಕಕ್ಕೆ ಅವ್ನ ಕಷ್ಟ. ಅವನೇನೋ ಅಲ್ಲಿ ಕೆಲಸ ಮಾಡ್ಕೊಂಡು ಅತ್ತೆ ಮನೆಗೆ ಆರಾಮಾಗವನೆ. ಅಲ್ಲಿ ಹೋಗಿರ್ಬೇಕಾಗಿತ್ತ ನೀನು? ಹಾಂ, ಅವ್ರ ಮೇಲೆಲ್ಲ ಜಗಳ ಮಾಡಬೇಕಾ? ಚಿಕ್ಕ ಮಕ್ಕಳ ಮೇಲೂ ಜಗಳ ಮಾಡಬೇಕಾ? ಆಯಪ್ಪನ ಕುಡ್ದಾಗ ಒಂಥರ ಇರ್ತಾನೆ, ಕುಡಿದಿದ್ದಾಗ ಒಂಥರ ಇರ್ತಾನೆ. ಆಯಪ್ಪನ ಹತ್ರ ಏನು ನಿಂತು ಜಗಳ? ಹಾಂ, ಆಸ್ತಿ ಬರ್ಕೊಳ್ರಿ, ನಮ್ಗೆ ಭಾಗ ಇಕ್ರಿ, ಇವೆಲ್ಲ ಏನಕ್ಕಮ್ಮ ನಿಂಕ? ಅದೇನು ಹೇಳ್ತಾರಲ್ಲ, ಊರು ಹೋಗುವಂಥದ್ದೇ ಕಾಡ್ಬಾ ಅಂತದೆ. ಎಲ್ಲೋ ಒಂದು ಹತ್ರ ಈ ವಯಸ್ಸಿನಾಗ ಆರಾಮಾಗಿರ್ತೀರಾ, ಏನಕ್ಕಮ್ಮ ಎಲ್ಲರ ಹತ್ರ ನಿಷ್ಠೂರ ಕಟ್ಕೊಳೋದು ನೀನು? ಹಾಂ, ಇವಾಗ ಇಲ್ಲಿದ್ದೆ ತಾನೆ, ಇಲ್ಲಿ ಚೆನ್ನಾಗೇ ಇದ್ದೆ ತಾನೆ. ಇವಾಗ ಅಲ್ಲಿಗೇನಕ್ಕೆ ಹೋಗಿದ್ದು? ಎಲ್ಲ ನಂದೇ, ನಾನೇ ಮೆರಿಬೇಕು ಅಂತಂದರೆ ಆಗಲ್ಲಮ್ಮ, ಆಗಲ್ಲ. ನಿಮ್ಮ ಕಾಲ ಇತ್ತು, ನೀವು ಮೆರೆಯೋ ಕಾಲ ಅದು ಮುಗೀತು. ಇವಾಗ ಏನಿದ್ರು ನಿಮ್ಮ ಮಕ್ಕಳು ಮೆರೆಯೋ ಕಾಲ. ನೀನು ಇವಾಗ ಬಾಯಿ ಮುಚ್ಕೊಂಡು ಇರಬೇಕು. ಓ, ಹಂಗಾದ್ರೆ ನಮ್ಗೆ ವಯಸ್ಸಾಗ್ಬಿಟ್ಟದೆ ಅಂತ ಎಲ್ಲನೂ ಹೋಗಿ ಬಾಯೋ ಕೆರೆನ ನೋಡ್ಕೊಬೇಕೇನಮ್ಮ? ಈಗ ಇದೇ ನಾನು ಹೇಳಿದ್ದು. ಮೂಗ್ ಮೇಲೆ ಮಚ್ಚೆ ಆಯ್ತಂದ್ರೆ ಹಂಗೆ ಕೋಪ ಮಾಡ್ಕೊಂತೀಯ. ಕೋಪ ಅಷ್ಟು ಕಡಿಮೆ ಮಾಡ್ಕಮ್ಮ, ಏನು ಪ್ರಯೋಜನ ಇಲ್ಲ. ಹಾಂ, ಕೋಪ ಮಾಡ್ಕೊಂಡು ಎಲ್ಲರ ಮೇಲೂ ದೌರ್ಜನ್ಯ ಮಾಡೋಕೋದ್ರೆ ಕೇಳ್ತಾರ ಅವರು? ಕೇಳ್ತಾರ ಹೇಳು? ನಾನು ಕೇಳ್ತೀನಿ, ವಿನಯ್ ಕೇಳ್ತಾನೆ, ಬೇರೆಯವ್ರು ಕೇಳ್ತಾರಾ? ನಿಂದೆಷ್ಟು ಅಷ್ಟು ನೋಡ್ಕೊಂಬ ಅಂತಾರೆ. ಅವನಿಗೂ ಒಂದು ದಿನ ಕಾಲ ಬರ್ತೈತೆ, ಅವಾಗ ಹೋಗಿ ಅಂತೆ. ಸ್ವಲ್ಪ ದಿವಸ ಹಂಗೆ ತಡ್ಕೋ. ಅವ್ನು ಇವಾಗ ಮದುವೆ ಆಗೋನೆ, ಅವನು ಬೆಂಗಳೂರಿಗೆ ಹೊಸ್ದಾಗಿ ಹೋಗಿರೋದು. ಅವನು ಎಲ್ಲಿ ಮನೆ ಮಾಡಬೇಕು ಏನು ಅನ್ನೋದು ಅವನಿಗೂ ದಿಕ್ಕು ತೋಚಲ್ಲ. 1-2 ದಿವಸ ಎಲ್ಲೋ ಒಂದು ಹತ್ರ ಇರಮ್ಮ. ಹೋಗಿದ್ದತ್ರ ಎಲ್ಲ ಬಯಸ್ಕೊಳ್ಳೋದಾ ಬೇಕಾ ಇದೆಲ್ಲ ನಿಂಕ? ಹಂಗಂತೂ 2 ದಿವಸದಿಂದ ಹೊಟ್ಟೆ ತುಂಬ ಊಟನೇ ಇಲ್ಲಮ್ಮ, ಬೇಜಾರಾಗ್ಬಿಟ್ಟಿದೆ. ನೀವೇನಾದರೂ ಮಧ್ಯಾಹ್ನ ಬಿಸಿ ಅಡುಗೆ ಮಾಡಿ, ಚಪಾತಿನೋ ಪಲ್ಯನೋ ಒಳ್ಳೆ ಸಾಂಬಾರು ಮಾಡಿ, ನಾನು ಮಧ್ಯಾಹ್ನ ಇಲ್ಲಿಗೆ ಊಟಕ್ಕೆ ಬರ್ತೀನಿ. ಇವಳು ಕೈ ಊಟ ಚೆನ್ನಾಗಿಲ್ಲ. ಅಲ್ಲ, ನಿಮ್ಗೆ ಇಲ್ಲೇನು ಕಡಿಮೆ ಆಗಿದೆ ಅಂತ ಊರಿಗೆ ಹೋಗಿದ್ರಿ ನೀವು? ಅಯ್ಯೋ, ಮಗನ ಮನೆಗೆ ಹೋಗಿದ್ದಮ್ಮ, ರೇಖಾ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ರೇಖಾ ಮಗನ, ಅವ್ರ ಅಮ್ಮನೋ, ಅವ್ರ ತಂಗಿಗಳು ಅವರೆಲ್ಲ ಅವ್ರ ಮನೆ ತುಂಬ ಜನ. ಹಂಗೆ ಹೋಗಿ 1-2 ರಾತ್ರಿ ಇದ್ದು ಬಂದ್ಬಿಟ್ನೆ. ಇನ್ನು ಹೋಗಲ್ಲ ಹೇಳಮ್ಮ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ರೇಖಾ ಚೆನ್ನಾಗಿದ್ದಾಳೇನಮ್ಮ? ಹ್ಞೂನಮ್ಮ, ಎಲ್ಲ ಚೆನ್ನಾಗವ್ರೆ. ಟಿಫನ್ ಮಾಡಿದ್ಲೇನಮ್ಮ? ಹ್ಞೂ ಮಾಡೋಳಮ್ಮ, ಯಾವುದೋ ಅನ್ನ ಸಾರು ಒಂದು ಮಾಡಿಕೊಳ್ಳೆ. ಏನೋ ಚೆನ್ನಾಗಿಲ್ಲಮ್ಮ. ನಿಮ್ಮ ಕೈ ರುಚಿ ತಿಂದ್ಬಿಟ್ಟು ನನಗೆ ಬೇರೆ ಊಟ ಸೇರ್ತಾ ಇಲ್ಲ. ನಮ್ಮ ಅಮ್ಮನ ಥರನೇ ನಿಮ್ಮ ಕೈ ರುಚಿನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಮಾಡಿಟ್ಟಿರ್ತೀನಿ, ಹೋಗಮ್ಮ. ಹ್ಞೂ ಸರಿನಮ್ಮ, ಆಯಿತು. ಬಂಗಾರಿ, ಏಯ್ ಬಾಯ್ ಅಕ್ಕ, ಬಾಯ್ ಅಕ್ಕ, ನಾನು ನೋಡ್ತೀನಿ, ಇವಾಗಲೇ ಲೇಟ್ ಆಯಿತು. ಹ್ಞೂ ಸರಿನಮ್ಮ, ಆಯಿತು, ಹುಷಾರು. ಹ್ಞೂ ಸರಿ ಅಕ್ಕ. ನೋಡ್ದೇನಮ್ಮ, ಹಾಂ, ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಮಾತಾಡ್ತಾರೆ. ಅದನ್ನು ಉಳಿಸ್ಕೊಬೇಕಷ್ಟೇ ಅಮ್ಮ. ನಾವು ದುಡುಕಿ ಮಾತಾಡೋದು ಎಷ್ಟೊತ್ತು? ಹಾಂ, ಮತ್ತೆ ಅವ್ರ ಹತ್ರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಕೊಳೋದು ಕಷ್ಟ ಆಯ್ತಮ್ಮ. ದುಡುಕಿ ಮಾತಾಡೋಕೆ ಮುಂಚೆ ಆಲೋಚನೆ ಮಾಡ್ಬೇಕು ನಾವು. ಏನೋ ಹೋಗಮ್ಮ, ಅಲ್ಲಿ ಬೇಜಾರಾಗ್ಬಿಡ್ತಮ್ಮ ನಂಗೆ. ಏನೋ ರೇಖಾ ಹತ್ರ ಮಾತಾಡ್ಬಿಟ್ನೆ. ಅವ್ರ ಅಮ್ಮನ ಬಂದು ಅಕ್ಕ ಹಿಡ್ಕೊಂಡು ಇನ್ನೂ 2 ದಿವಸ ಇಲ್ಲೇ ಇರಮ್ಮ, ಹೋಗ್ಬೇಡ ನೀನು, ನಿನ್ನ ಮಮ್ಮನಿ ತಂಗಿ ಅಂದ್ಬಿಟ್ಲು. ನಂಗೆ ಯಾಕೋ ಮಕ್ಕಳ್ದಂಗೆ ಅವಮಾನ ಆಗೋಯ್ತಮ್ಮ. ಅಲ್ಲಿರೋದು ಬೇಡ ಅಂತ ನಾನು ಇಲ್ಲಿಗೆ ಬಂದ್ಬಿಟ್ನೆ. ರೇಖಾ ಅವ್ರ ಮನೆಗೆ ಚೆನ್ನಾಗಿ ಒಳ್ಳೆಯವರಮ್ಮ, ಬೆಲೆ ಒಳ್ಳೆಯವಳು. ಅವ್ರ ಅಮ್ಮನೂ ಅಷ್ಟೇ. ಇನ್ನು ಅವ್ರ ಅಪ್ಪನ ಕುಡ್ಕುನ, ಅವ್ನು ಕುಡ್ದಾಗ ಒಂದು ಕಿತ ಇರ್ತಾನೆ, ಕುಡಿತಿದ್ದಾಗ ಒಂದು ಕಿತ ಇರ್ತಾನೆ. ಅವನ ಕತೆ ಬಿಡು. ರೇಖಾ ಅವ್ರ ಅಮ್ಮನ ಒಳ್ಳೆಯವಳಮ್ಮ. ಆ ಪ್ರೀತಿ ವಿಶ್ವಾಸ ಹಂಗೆ ಇರಲಿ. ನೀನು ಪದೇ ಹೋಗಿ ಅದನ್ನೆಲ್ಲ ಕೆಡಿಸ್ಕೊಂಬೇಡ, ಆಯಿತಾ? ಆರಾಮಾಗಿ ಇಲ್ಲೇ ಇರು. ನಿಂಗೆ ಏನು ಬೇಕು? ಹಾಂ, ನಿನ್ನ ಹೆಸರಾಗಿ ಏನಾದರೂ ಒಂದಷ್ಟು ದುಡ್ಡು ಫಿಕ್ಸೆಡ್ ಮಾಡಿಬಿಡ. ಆವಾಗ ನಾನು ನೆಮ್ಮದಿ ಆಗಿರ್ತೀಯ ನೀನು ಇಲ್ಲಿ. ಹಾಂ ಹೇಳಮ್ಮ. ಅಯ್ಯೋ, ನನ್ನ ಹೆಸರಾಗಿ ದುಡ್ಡು ಐತಪ್ಪ ಅನ್ನೋ ನೆಮ್ಮದಿಯಾಗೇನೋ ಇರ್ತೀಯ ನೋಡು. ಒಂದಷ್ಟು ದುಡ್ಡು ಫಿಕ್ಸೆಡ್ ಮಾಡ್ತೀನಿ ನಾನು.
ನಂಗೇನು ಬೇಡ ಬಿಡಮ್ಮ, ಊರಾಗ ಮನೆ ಜಮೀನೆಲ್ಲ ನನ್ನ ಹೆಸ್ರಾಗೆ ಐತಲ್ಲ, ಅಷ್ಟೇ ಸಾಕು ನಂಕ. ಇಲ್ಲ ಮಾಡ್ತೀನಿ ಬಿಡಮ್ಮ, ಅದೇನೋ ನಿನ್ನ ಮನ್ಸಿಗೆ ನೆಮ್ಮದಿ ಇದ್ದಂಗಿಲ್ಲ ನೋಡಂಗಿದ್ರೆ. ಈಗ ಮೊನ್ನೆ ಎಲ್ಲ ಒಂದೆರಡು ಜೊತೆ ಓಲೆ, ಎರಡು ಬಳೆ ಸರ ಎಲ್ಲ ತಂದ್ಕೊಟ್ನಲ್ಲ, ಅವೆಲ್ಲ ಹಾಕೊಂಡ್ರೆ ಬೇಡ ಅಂತಾರ? ಎಲ್ಲ ಬಿರುವಾಗಿಕ್ಕಿ ಬೀಗ ಹಾಕೊಂಡಿದ್ಯಾ? ಏನಕ್ಕ ಬಿರುವಾಗಿಕ್ಕಿ ಬೀಗ ಹಾಕೋದೇನು ದಿನ ಪೂಜೆ ಮಾಡಕ್ಕ? ಅವು ತಂದಿರೋದು ನಾವು ಹಾಕೊಳಕ್ ತಾನೆ, ಹಾಕಮ್ಮ. ಸರಮ್ಮ ಹಾಕಂತೀನಿ. ಸರಿ ಹೋಗಿ ಅಡುಗೆ ಮಾಡ್ತೀನಿ ನಾನು.